ಅಂಗಾಂಗದಿಂದ ಸೌಖ್ಯದಿಂದಿರುತ್ತೀನಿ ತಾಯಿ, ಸೌಖ್ಯಪ್ರದಾಯಿ. ಅಕ್ಕಯ್ಯ ಅದೇ ಪರಿಯಿಂದ ಹೇಳಿದರು ಗಂಧರ್ವ ಸತಿಯನ್ನು ಬಯಸುವಿಯಲ್ಲ. ಗಂಧರ್ವರು ನಿನ್ನನ್ನು ಸಂಬರಿಸುವರು ನೋಡು ಕೀಚಕಾಗಣಿ ಭೀಮಣಿ. ಸಂತೋಷದಿಂದ ಕೇಳು, ಅಪರೂಪವಾದ ಒಂದು ಸ್ತ್ರೀ ರತ್ನವು ನಿನ್ನಲ್ಲಿ ಇರುವುದು. ಅದನ್ನು ನೋಡಿ ಉಚ್ಚ ಹಿಡಿದಿರುವುದು. ಸತ್ರತ್ನಮಂದಗಳ ಮಾಡಿಕೊಡುತ್ತಾಗಿ ದಾವ ಹಿರಿಯರ ಗೋಷ್ಠಿ ಎನ್ನಗೆ ಬೇಡ, ಯಾರು ಎನ್ನನ್ನು ನೋಡಿ ಒಪ್ಪ ಬೇಡ. ನಿನ್ನ ತಮ್ಮನಾಗಿ ಹುಟ್ಟಿರುವೆ ಅಂತ ಕರಣ್ಮಿಟ್ಟ ಶೈಲೇಂದ್ರಿಯನ್ನು ಕಳಿಸಿ ಬರಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವನಮ್ಮ. ನೀನು ಎಷ್ಟು ಬೇಡಿಕೊಂಡರೂ ನಾನು ಕಳಿಸು, ನೀನು ಎಷ್ಟು ಹೇಳಿದರೂ ನಾನು ನಿನ್ನ ಪಾದವನ್ನು ಬಿಡುವುದಿಲ್ಲ. ಅಕ್ಕಯ್ಯ ಹೇಳುವಿನ ಕೇಳು. ವಿಸ್ತಾರವಾಗಿ ಅನುಜೈಕೆಯ ಹೆಸರು ಹೇಳು ಎನ್ನುವೆಯ. ಅನುಜೈಕೆಯ ಹೆಸರು ಹೇಳು ಎನ್ನುವೆಯ. ಅನುಜೈಕೆಯ ಹೆಸರು ಹೇಳು ಎನ್ನುವೆಯ. ಗಂಧರ್ವ ಸತಿಗಳನ್ನು ಬಯಸುವುದು ನ್ಯಾಯವಲ್ಲ. ಹಾಗೆಲ್ಲ ಮಾತನಾಡಬಾರದು. ಗಂಧರ್ವ ಬಯಸಬೇಡ ಕಾಮಲಿವೆ, ಬಯಸಬೇಡ ಕಾಮಲಿವೆ. ಅನುಜೈಕೆಯ ನಾನು ಇಷ್ಟು ಪರಿಯಿಂದ ಹೇಳಿದರೂ ಆ ಗಂಧರ್ವ ಸತಿಯನ್ನು ಮೋಹಿಸುವೆಯಲ್ಲ. ಇದು ನಿನಗೆ ನ್ಯಾಯವೇನೋ ಕೀಚಕಾಗರಣಿ ಧೀಮಣಿ. ಸಣ್ಣ ಭೀಮನಗೌಡ ಇವರು ಈ ಸಂಘದ ಪರವಾಗಿ 1000 ರೂಪಾಯಿ ಕೊಟ್ಟಿರ್ತಾರೆ. ಅವ್ರ ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ತಮ್ಮಯ್ಯ ಹದಮರಾದ ಗಂಧರ್ವರು ಎನ್ನಂ ಸಂಹಾರ ರಾಜವಾಗಿ ಮಾಡುವರು. ಅವನನ್ನು ಹೇಗಾದರೂ ಮಾಡಿ ಪ್ರಯತ್ನ ಪೂರ್ವಕದಿಂದ ಎನ್ನಲ್ಲಿಗೆ ಕಳಿಸಬಾರದು ನಿನ್ನದೇ ಕಯ. ತಮ್ಮಯ್ಯ
ನಾನು ಎಷ್ಟು ಪರಿಯಿಂದ ಹೇಳಿದ್ರು ಆ ಗಂಧರ್ವ ಸಖಿ ಬೇಸರಿಯಲ್ಲ. ಸಹಜವಾಗಿ ಬಯಸಿರುವಿನ ಅಕ್ಕಯ್ಯ. ಅಕ್ಕಯ್ಯಳ ಮಾತಿಗೆ ಬೆಲೆ ಇಲ್ಲವೇನೋ ಭ್ರಷ್ಟ ಪರಮ ಪಾಪಿಷ್ಟ. ಬಳಿ ಬಳಿಯಾಗಲೇ ಸಾರದೆ ಭೂಪತಿ ನೋಡಿದೆಯಾ ನಮ್ಮ ಅಕ್ಕಯ್ಯಳ ರೀತಿ? ನೋಡಿದಿರಾ? ಯಾರೋ ಒಬ್ಬ ದೇವರ್ಷಿ ಸ್ತ್ರೀಯೊಳಗಿಂತ ಎನ್ನು ಕಡೆ ಮಾಡಿ ದುಡುಕಿನಿಂದ ಇಂಥ ಮಾತುಗಳನ್ನು ನುಡಿಯುವಲ್ಲ. ಭೂಪತಿ ಈಗೋ ಈ ಸುಕೃಷ್ಣ ದೇವಿಗೆ ಹಲ್ಲದವನಾದ ಮೇಲೆ ಈಗೋ ಈ ಖಡ್ಗದಿಂದ ಎಲ್ಲ ಪ್ರಾಣವನ್ನು ನಮ್ಮ ಕೈಯ ಸನ್ನಿಧಿಯಲ್ಲಿ ಕಳೆದುಕೊಳ್ಳುವುದು ನೋಡಿ ನೋಡುವ ಈ ಸಾರಥಿ ಅಯ್ಯೋ ಇವರಿಗೆ ಯಾರು ಬಿಡಮ್ಮ ಎಲ್ಲ ಮನೆ ಮಾಡಿ ಸೈರಿಸು ನಿನ್ನ ಕೋಪ ತಮ್ಮಯ್ಯ. ಒಂದು ಹೆಣ್ಣನ್ನು ಕಳೆದುಕೊಳ್ಳುವುದಕ್ಕೆ ತಮ್ಮಯ್ಯ ಅದೇನು ಹುಟ್ಟಿ ಬರುವುದಕ್ಕೆ ಅನುಜ ಬಿಡಬೇಡ ನಿನ್ನ ಪ್ರಾಣ ಅನುಜ ನೀ ಸಹಜ ಆ ಸ್ತ್ರೀಗಳನ್ನು ಎಂದು ಕೆಲಸ ಮಾಡಿಕೊಡಬೇಯ. ಈ ಮಾತು ತಪ್ಪಬಾರದು. ಈ ಮಾತು ತಪ್ಪುವುದಿಲ್ಲ ತಮ್ಮಯ್ಯ. ಅದೇನು ವಿಸ್ತಾರವಾಗಿ ಹೇಳಕ್ಕೆ ಸಂತೋಷದಿಂದ ನಿನ್ನ ಗರಡಿಗುರುಕ್ಕೆ ತೆರಳುವಂತನಾದ ಸೋದರ ಈ ಅಕ್ಕಯ್ಯಳಿಗೆ ನೀನೇ ನೀರಾಗಿ ಅಹೋ ಅಕ್ಕಯ್ಯ, ಸ್ವಕ್ಕಟವಾದ ನಿನ್ನ ಹಕ್ಕರತೆಯ ವಾಕ್ಯವನ್ನು ಕೇಳಿ ಎಮಗೆ ಬಹಳ ಸಂತೋಷವಾಯಿತು. ತಮ್ಮಯ್ಯ ಅಕ್ಕಯ್ಯ, ಆ ಸಕ್ಕರೆ ಪೂರ್ವಕದಿಂದ ಆ ಶೈಲೇಂದ್ರಿಯನ್ನು ಎನ್ನ ಗರಡಿ ಗೃಹಕ್ಕೆ ಕಳಿಸಿಕೊಡಬೇಕೆಂದು ಬೇಡಿಕೊಳ್ಳುವುದಮ್ಮ ಅಕ್ಕಯ್ಯ. ಆಕೃತಿ ಆ ಸ್ತ್ರೀಗಳನ್ನು ಯಾವ ನೆಪದಿಂದ ಕಳಿಸಿಕೊಳ್ಳಬೇಕಯ್ಯ? ಆಕೃತಿ ಅಕ್ಕಯ್ಯನಿಗೆ ಯಾವ ನೆಪದಿಂದ ಕಳಿಸುವೆಯಾ ಅಕ್ಕಯ್ಯ? ಹೌದಕ್ಕಯ್ಯ. ಆಕೃತಿ ಹೇಳಲೇಬೇಕು ಅಕ್ಕಯ್ಯ. ಅದೇನು ಭಾರವಾಗಿ ಹೇಳ ಮಾತುತ್ತಾರುವ
ಯಾವ ನೆಪದಿಂದ ಕಳಿಸಿಕೊಡುವಿ ಅಕ್ಕಯ್ಯ? ಮಧುಕರುವ ನೆಪವನ್ನು ಮಾಡಿ ನಿನ್ನ ಗರಡಿಗುರುಕ್ಕೆ ಕಳಿಸುವ. ಸಂತೋಷವಾಯಿತು ಅಕ್ಕಯ್ಯ. ಸಂತೋಷದಿಂದ ಹೋಗಿ ಬಾ ತಮ್ಮ, ಇದೇ ನಿನಗೆ ನೇಮ. ಆಹೋ ಅಕ್ಕಯ್ಯ, ನಿನ್ನ ಮಾತಿಗೆ ಪ್ರತಿಯುತ್ತರ ಮುಂದೆ ನಾನು ಹೋಗಿ ಬರುತ್ತೀನಿ ಎನ್ನುವಾಗ ಅಪ್ಪನಿಗೆ ಪಾಲಿಸು. ಸಂತೋಷದಿಂದ ಹೋಗಿ ಬಾ ಆಹೋ ಅಕ್ಕಯ್ಯ, ತಮ್ಮಯ್ಯ. ನಾನು ಹೋದನೆಂದು ಮಾತ್ರ ಈ ಕಾರ್ಯವನ್ನು ಮರೆಯಬಾರದು. ಸರ್ವತಾ ಮರೆಯುವುದಿಲ್ಲ. ಅಲ್ಲದೆ ಸೋದರ, ಬಳಿ ಬರಲಿಲ್ಲ ಸಾರಥಿ ಭೂಪತಿ ಆ ಶೈಲೇಂದ್ರಿಯನ್ನು ಕಳಿಸಿಕೊಡುವನೆಂದು ನಮ್ಮ ಕೈಯನ್ನು ವಚನವನ್ನು ಕೊಟ್ಟರು. ಹಾ ವಾಹ್ವಾ ವಾಹ್ವಾ ಇಲ್ಲ ಸಾರಥಿ. ಭೂಪತಿ ಆ ಶೈಲೇಂದ್ರಿಯು ಬರುವ ಹಾದಿಗರನ್ನು ಕೂಡಿಸು, ಚೆಲ್ಲೆಯನ್ನು ಮಡಿಸು, ಬಿಸಿಲಿನಾಗಲೆಂದು ಅಂದರವನ್ನಾಗಿ ಚಂದನೆಯನ್ನು ಕಟ್ಟಿಸು. ಆ ಶೈಲೇಂದ್ರಿಯು ಬಂದು ನೋಡಿದ ಕೂಡಲೇ ಗರಡಿ ಭವನವನ್ನು ಭ್ರಮಣವಂತಾಗುವಂತೆ ಮಾಡು ಸಾರಥಿ. ಗರಡಿ ಭವನಕ್ಕೆ ತಪ್ಪಿಡಿ ಮಾಡುತ್ತಿ. ಚೌಡಿಕೆ ನರಸಪ್ಪ ಇವರು ಈ ಆಹಾರವನ್ನು ಕೀಚಕನ ಪಾತ್ರಕ್ಕೆ ಪ್ರೇಮ ಗುರುಗಾಯನ ಮಾಡುತ್ತಾರೆ. ಚೌಡಿಕೆ ಬಿಳೆಕಲ್ಲಪ್ಪ ಅವರು ಈ ಆಹಾರವನ್ನು ಕೂಡ ಕೀಚಕನ ಪಾತ್ರಕ್ಕೆ ಪ್ರೇಮ ಗುರುಗಾಯನ ಮಾಡುತ್ತಾರೆ.